ಹಲೋ ಆಲ್, ಎಲ್ರಿಗೂ ಸ್ವಾಗತ. ಏಪ್ರಿಲ್ 1, 2026 ಇಂದ RBI ಹೊಸ ರೂಲ್ಸ್ ಆಲ್ರೆಡಿ ಜಾರಿಗೆ ಬಂದಾಗಿದೆ. ಸೊ ಈ ರೂಲ್ಸ್ ಇಂದ ನಮ್ಮ ಒಂದು ಸ್ಟ್ರಾಂಗರ್ ಬ್ಯಾಂಕಿಂಗ್ ಸಿಸ್ಟಮ್, ಸ್ಟ್ರಾಂಗರ್ ಫೈನಾನ್ಸ್ ಸಿಸ್ಟಮ್ ಏನಾಗ್ತದೆ, ಇದರಿಂದ ನಮಗೆ ಆಸ್ ಅ ಕಸ್ಟಮರ್ ಅಥವಾ ಕನ್ಸ್ಯೂಮರ್ ನಾವೇನೆಲ್ಲ ತಿಳ್ಕೊಬೇಕಾಗಿರುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ನಾವು ತಾನೇ ದುಡ್ಡು ಟ್ರಾನ್ಸಾಕ್ಟ್ ಮಾಡ್ತಿರೋದು ಪ್ರತಿಯೊಂದು. ಸೊ ನಮ್ಮ ಒಂದು ಫೈನಾನ್ಸ್ ಸೆಕ್ಯೂರಿಟಿ, ಸೇಫ್ಟಿ ಎಲ್ಲ ಯಾವ ರೀತಿ ಇನ್ಶೂರ್ ಆಗ್ತಿದೆ, ಏನು ನಮಗೆ ಆಗ್ತಿರುವಂತ ಒಂದು ಇಂಪ್ಯಾಕ್ಟ್ ಇರುತ್ತೆ, ಪ್ರತಿಯೊಂದು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. there are some few highlight points. ಆ highlight points ಅನ್ನ ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಅಂಡ್ ನನಗೆ ತುಂಬಾ ಒಂದು ಇಂಪಾರ್ಟೆಂಟ್ ಅಂತ ಅನಿಸ್ತಿದ್ದು ಒಂದು, ದಟ್ ಈಸ್ ಈಗ ನಮಗೆ ನೋಡ್ತಿರುವಂತ ಸುಮಾರು ಸೈಬರ್ ಫ್ರಾಡ್, ಸೈಬರ್ ಸ್ಕ್ಯಾಮ್ಸ್ ಎಲ್ಲ ಕೇಸಸ್ ಏನ್ ಜಾಸ್ತಿ ಆಗ್ತಿದೆ, ಅದನ್ನ ಕೇಟರ್ ಮಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅನ್ನ ತಗೊಂಡಿದ್ದಾರೆ. ಸೊ ಅದನ್ನ ಫಸ್ಟ್ ನೋಡೋಣ. ಸೊ ಈ ರೂಲ್ಸ್ ನಮಗೆ ಜಾರಿಗೆ ಬಂದಿರೋದು April 1, 2026 RBI ನ ಹೊಸ ರೂಲ್ಸ್. ಸೊ RBI ನಮ್ಮ ಬ್ಯಾಂಕಿಂಗ್ ರೆಗ್ಯುಲೇಟ್ ಮಾಡ್ತಿರುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇವರು ಯಾಕೆ ಇದು ಚೇಂಜಸ್ ಬಂದಿರೋದು ಅಂತ ಹೇಳಿದ್ರೆ, ಆಲ್ರೆಡಿ ಅಸೆಟ್ ಡಿಜಿಟಲ್ ಫ್ರಾಡ್, ಸೈಬರ್ ಕ್ರೈಮ್ ಅನ್ನ ನಾವು ಕರ್ಬ್ ಮಾಡೋದಕ್ಕೆ, ಇನ್ಕ್ರೀಸ್ಡ್ ಡಿಜಿಟಲ್ ಬ್ಯಾಂಕಿಂಗ್ ಅಂಡ್ UPI ಯೂಸೇಜ್, ಸೊ ಇನ್ಕ್ಲೂಷನ್, ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಸಹ ಕಾಣ್ತೀವಿ ನಾವು ಇದರಲ್ಲಿ. ಪ್ರತಿಯೊಬ್ರು ನಾವು ನಮ್ಮಲ್ಲಿರುವಂತ ಒಂದೇನು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದನ್ನ ಕಮ್ಮಿ ಮಾಡ್ತಾ ಡಿಜಿಟಲ್ ಕರೆನ್ಸಿ ಕಡೆಗೆ ಮೂವ್ ಮಾಡ್ತಿದೀವಿ. ಸೊ ಈ ಡಿಜಿಟಲ್ ಕರೆನ್ಸಿ ಕಡೆಗೆ ಮೂವ್ ಮಾಡುವಾಗ ಕಂಪ್ಲೀಟ್ ಇಂಡಿಯಾ ಒಂದು ಡಿಜಿಟಲ್ ಎಕಾನಮಿ ಕಡೆಗೆ ಬರಬೇಕು ಅಂತಂದ್ರೆ ಪ್ರತಿಯೊಂದು ಗ್ರಾಸ್ ರೂಟ್ ಲೆವೆಲ್ ಇಂದ ರೂರಲ್ ಏರಿಯಾಸ್ ಇಂದನೂ ಸಹ ಎಲ್ಲರೂ ಸಹ ಈ ಒಂದು ಡಿಜಿಟಲ್ ಕಡೆಗೆ ಮೂವ್ ಆಗ್ಬೇಕಾಗಿರುತ್ತೆ. ಸೊ ಅಲ್ಲಿ ನಾವು UPI ಯೂಸೇಜ್ ನ ಜಾಸ್ತಿ, ದಟ್ ಇಸ್ ಗೂಗಲ್ ಪೇ, ಫೋನ್ ಪೇ, ಈ ರೀತಿ ಆಪ್ಸ್ ಮುಖಾಂತರ ನಾವೇನು ಟ್ರಾನ್ಸಾಕ್ಟ್ ಮಾಡ್ತಿದೀವಿ ಇದರ ಯೂಸೇಜ್ ಹೆಚ್ಚಿಗಾಗಿರುತ್ತೆ. ಡಿಜಿಟಲ್ ಫ್ರಾಡ್ಸ್ ನ ಕರ್ಬ್ ಮಾಡೋದಕ್ಕೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ 1930 ನಂಬರ್ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಡಿಜಿಟಲ್ ನಿಮ್ಮ ಒಂದು ಫ್ರಾಡ್ ನಡೆದಿದೆ ಅಂತ ಹೇಳುವಾಗ ಸೈಬರ್ ಸೆಕ್ಯೂರಿಟಿ ಹೆಲ್ಪ್ ಲೈನ್ ನಂಬರ್, ಈ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಕಂಪ್ಲೇಂಟ್ ರೇಸ್ ಮಾಡಬಹುದು. ಅಂಡ್ ದರ್ ಇಸ್ ಅ ಗೋಲ್ಡನ್ ಪೀರಿಯಡ್ ಅಂತ ಏನ್ ಹೇಳ್ತಾರೆ, ದಟ್ ಇಸ್ 24 hours. ವಿತ್ ಇನ್ ದಿಸ್ ಪೀರಿಯಡ್ ನೀವು ನಿಮ್ಮ ಒಂದು ಫ್ರಾಡ್ ಏನ್ ನಡೆದಿದೆ ಅದನ್ನ ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಏನು ದುಡ್ಡು ಟ್ರಾನ್ಸಾಕ್ಟ್ ಆಗಿದೆ ಅದನ್ನ ಹಿಂಪಡೆಯುವಂತ ಸಾಧ್ಯತೆ ಕೂಡ ಸಹ ಇದೆ. ಸೊ ದಿಸ್ ಹೆಲ್ಪ್ ಲೈನ್ ನಂಬರ್ ಮಸ್ಟ್ ಬಿ ನೋನ್ ಟು ಎವ್ರಿ ಒನ್. ಅಂಡ್ ಸ್ಟ್ರಾಂಗರ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಬಿಕಾಸ್ ನಮಗೆ ನಮ್ಮ ಒಂದು ಏನು ನೇಬರಿಂಗ್ ಸ್ಟೇಟ್ಸ್ ಆಲ್ರೆಡಿ ನೋಡಿದೀವಿ, ಬಾಂಗ್ಲಾದೇಶ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಆಲ್ರೆಡಿ ನಮ್ಮ ವಾರ್ ನಡೀತಿದೆ, ವಾರ್ ಸಿನಾರಿಯೋ. ಯಾವುದೇ ಕಂಡೀಷನ್ ಅಲ್ಲಿ ಇಂಡಿಯಾ ನಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ, ಅಂಡ್ ಆಸ್ ವಿ ಆಲ್ ನೋ, ಕಾನ್ಸ್ಟಿಟ್ಯೂಷನ್ ಓದಿದೀವಿ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇದುವರೆಗೂ ಇಂಡಿಯಾಲಿ ಯಾವತ್ತೂ ಬಂದಿಲ್ಲ. ಸೊ ಆ ಎಲ್ಲ ಒಂದು ಇದನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ತಿರೋದು ಥ್ರೂ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ಅಟೈನ್ ಮಾಡ್ತಾ. ಗ್ಲೋಬಲ್ ಬ್ಯಾಂಕಿಂಗ್ ರಿಸ್ಕ್ ಅಲೈನ್ಮೆಂಟ್, ಬಿಸಲ್ ನಾರ್ಮ್ಸ್ ನ ರಿಲೇಟೆಡ್ ಆಗಿರಬಹುದು. ಆಲ್ಸೋ ಫೋಕಸ್ ಆನ್ ಫೈನಾನ್ಷಿಯಲ್ ಇನ್ಕ್ಲೂಷನ್, ಆಲ್ರೆಡಿ ಹೇಳಿದಾಗೆ ನಮ್ಮ ರೂರಲ್ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ಹಳ್ಳಿನಲ್ಲಿರುವಂತವರು ಕೂಡ ಸಹ ಈ ಡಿಜಿಟಲ್ ಕರೆನ್ಸಿ ಕಡೆಗೆ ಬರೋದನ್ನ ಪ್ರಮೋಟ್ ಮಾಡ್ತಿದೆ. ಸೊ ಈ ಎಲ್ಲ ಚೇಂಜಸ್ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ April 1 ಇಂದ. ಅಂಡ್ ಈ ಚೇಂಜಸ್ ಜೊತೆಗೆ ನೀವು ಇನ್ನೊಂದು ಕೇಳಿರ್ತೀರಿ, ದಟ್ ಸೋಷಿಯಲ್ ಮೀಡಿಯಾ ಕೂಡ ಸಹ ಇನ್ನು ಮುಂದೆ ನಿಮ್ಮ ಏನು ಬ್ಯಾಂಕಿಂಗ್ ಅಸೆಟ್ಸ್ ಆಗಿರಬಹುದು ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ದಟ್ ಈಸ್ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇನ್ನು ಮುಂದೆ ರೆಡಾರ್ ಅಲ್ಲಿ ಇರುತ್ತೆ. ನೀವು ಯಾವುದೇ ರೀತಿ ನಿಮ್ಮ ಅಸೆಟ್ಸ್, ಜ್ಯುವೆಲರಿ, ಮನೆ, ಕಾರ್ ಏನಾದ್ರು ಪರ್ಚೇಸ್ ಮಾಡಿದಿರಿ, ಅದರ ರಿಲೇಟೆಡ್ ಇನ್ಫಾರ್ಮೇಶನ್ ಹಾಕ್ತಿದ್ದೀರಿ, ಶೋ ಆಫ್ ಮಾಡ್ತಿದ್ದೀರಿ, ದೆನ್ ಹೇಗ್ ತಗೊಂಡ್ರಿ, ಸೋರ್ಸ್ ಆಫ್ ಇನ್ಕಮ್ ಏನಾಗಿತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಹ ನೀವು ತಯಾರಾಗಿರ್ಬೇಕಾಗತ್ತೆ. ಸೊ ಇನ್ನು ಮುಂದೆ ನೀವು ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡೋದನ್ನ ಸ್ವಲ್ಪ ಹುಷಾರಾಗಿ, ಜಾಗ್ರತೆಯಿಂದ ಪೋಸ್ಟ್ ಮಾಡಬೇಕಾಗತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಶೋ ಆಫ್ ಮಾಡೋದು ಅಗೇನ್ ಇಟ್ ಕಮ್ಸ್ ಅಂಡರ್ ಯುವರ್ IT ರೆಡಾರ್. ಸೊ ಹಾಗಾಗಿ ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿ ಬರಬಹುದು. ಸೊ ಈಗ ಅಂಡ್ ಇದು ಸುಳ್ಳಲ್ಲ, ಇದು 100% ಟ್ರೂ. ಸೊ ನಾವು ಫರ್ದರ್ ಡಿಜಿಟಲ್ ಪೇಮೆಂಟ್ ಸೆಕ್ಯೂರಿಟಿ ಅಂತ ಹೇಳುವಾಗ ಸ್ಟ್ರಾಂಗರ್ ಅಥೆಂಟಿಕೇಶನ್ ಫ್ರೇಮ್ವರ್ಕ್. ಸೊ ನಮ್ಮ ಡಿಜಿಟಲ್ ಸೈಬರ್ ಫ್ರಾಡ್ ಎಕ್ಸೆಟ್ರಾನ ತಡೆಯೋದಕ್ಕೆ ಈ ಒಂದು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಸ್ಟೆಪ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಿ. ವೇರೇನ್ ಇನ್ನು ಮುಂದೆ ಬರೀ OTP ಸಾಕಾಗೋದಿಲ್ಲ. ಸೊ OTP ಕೇಳಿದ ತಕ್ಷಣ ನಿಮ್ಮ ದುಡ್ಡೆಲ್ಲ ಹೋಯ್ತು ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ OTP ಜೊತೆಗೆ ನಿಮ್ಮ ಫಿಂಗರ್ ಪ್ರಿಂಟ್ ಅಥವಾ ಫೇಶಿಯಲ್ ಸ್ಕ್ಯಾನರ್ ಏನಿದೆ, ಫೇಸ್ ರೆಕಗ್ನಿಷನ್ ಆಪ್, ಸೊ ಇದರ ಮುಖಾಂತರನೇ 2 ಸ್ಟೆಪ್ ವೆರಿಫಿಕೇಶನ್. ಒನ್ ಇಸ್ OTP ಅಂಡ್ ದ ಅದರ್ ವುಡ್ ಬಿ ಯೋರ್ ಏನಾದ್ರೂ ನೀವೇನು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದೀರಾ ಅಥವಾ ಏನು ಫೇಶಿಯಲ್ ರೆಕಗ್ನಿಷನ್ ಇರುತ್ತಾ, ಸೊ ಅದರ ಜೊತೆಗೆ ನಿಮ್ಮ ದುಡ್ಡು ಹೋಗುತ್ತೆ. ಸೊ ಯಾರಾದ್ರೂ ಫೋನ್ ತಗೊಂಡು OTP ಹೇಳಿದ ತಕ್ಷಣ ದುಡ್ಡು ಹೋಯ್ತು ಅಂತ ಹೇಳಕ್ಕಾಗಲ್ಲ. ಕನ್ಸರ್ನ್ ಪರ್ಸನ್, ಆ ಒಂದು ಅಕೌಂಟ್ ಹೋಲ್ಡರ್, ಅದಕ್ಕೆ ಅಪ್ರೂವಲ್ ಥ್ರೂ ಹಿಸ್ ಈ ಒಂದು ಬಯೋಮೆಟ್ರಿಕ್ ಮುಖಾಂತರ ಕೊಟ್ರೆ ಮಾತ್ರನೇ ಹೋಗ್ತಿರುವಂತದ್ದು.
ಐ ಮೀನ್ ದುಡ್ಡು ಟ್ರಾನ್ಸಾಕ್ಟ್ ಆಗುತ್ತೆ. ಇದರಿಂದ ನಾವೊಂದು ಫೈನಾನ್ಷಿಯಲ್ ಡಿಲೇ ಕಾಣಬಹುದು. ದೇರ್ ವುಡ್ ಬಿ ಸ್ಲೈಟ್ ಡಿಲೇ ಇನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್, ಬಟ್ ಅಟ್ ಲೀಸ್ಟ್ ಫ್ರಾಡ್ ಎಕ್ಸೆಟ್ರಾನ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡಿವೈಸ್ ಬೈಂಡಿಂಗ್ ಆಗಿರುತ್ತೆ, ಯಾವ ಡಿವೈಸ್ ಇಂದ ಟ್ರಾನ್ಸಾಕ್ಟ್ ಮಾಡ್ತೀವಿ ಅದೇ ಡಿವೈಸ್ ಅಲ್ಲೇನೆ ನೀವು ದುಡ್ಡು ಮಾಡೋಕ್ಕಾಗತ್ತೆ. ಸೊ ಹಾಗಾಗಿ ಡಿವೈಸ್ ವುಡ್ ಬಿ ಬೈಂಡಿಂಗ್ ಇನ್ ದಿಸ್ ಆಪ್ ಬೇಸ್ಡ್ ಅಪ್ರೂವಲ್ ಸಿಸ್ಟಮ್ಸ್ ಆಗಿರುತ್ತೆ. RBI ಎಕ್ಸಸೈಸಿಂಗ್ ಈ ಪವರ್ ಹೇಗೆ ಎಕ್ಸಸೈಸ್ ಮಾಡ್ತಿದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಅಂಡ್ ಪೇಮೆಂಟ್ಸ್ ಆಫ್ ಸಿಸ್ಟಮ್ಸ್ ರೆಗ್ಯುಲೇಷನ್ಸ್. ಸೊ ಆಸ್ ಅ ಲಾ ಸ್ಟೂಡೆಂಟ್ ನಮಗೆ ಗೊತ್ತಿರಬೇಕಾಗಿರೋದು ಫಾರ್ ಕರೆಂಟ್ ಅಫೇರ್ಸ್ ಆಸ್ ವೆಲ್. ಅಂಡ್ ಇದರಿಂದ ಇನ್ಕ್ರೀಸ್ ಕಂಪ್ಲೈನ್ಸ್ ಬರ್ಡನ್ ಆನ್ ಬ್ಯಾಂಕ್ಸ್ ಅಂಡ್ ಫಿನ್ಟೆಕ್ ಆಗಿರುತ್ತೆ. ಬಟ್ ಅಥೆಂಟಿಕೇಶನ್ ಇನ್ಶೋರ್ ಮಾಡೋದ್ರಿಂದ ಫ್ರಾಡ್ ಎಕ್ಸೆಟ್ರಾನ ತಡಿಬಹುದು. ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಆಗುತ್ತೆ, ವೀಕ್ಲಿ ಕ್ರೆಡಿಟ್ ರಿಪೋರ್ಟಿಂಗ್, ನಿಮ್ಮ ಸಿಬಿಲ್ ಸ್ಕೋರ್ ಎಕ್ಸೆಟ್ರಾ ಮ್ಯಾಟರ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಏನು ಕ್ರೆಡಿಟ್ ಇನ್ಫಾರ್ಮೇಶನ್ ಇದೆ, ಕಂಪನೀಸ್ ಮಸ್ಟ್ ಅಪ್ಡೇಟ್ ಡೇಟಾ ವೀಕ್ಲಿ, ಪ್ರತಿ ವಾರ ನಿಮ್ಮ ಡೇಟಾ ಅಪ್ಡೇಟ್ ಆಗ್ತಿರುತ್ತೆ. ನಿಮ್ಮ ಲೋನ್ ರೀಪೇಮೆಂಟ್ ಬಗ್ಗೆ ಆಗಿರಬಹುದು, ಕ್ರೆಡಿಟ್ ಕಾರ್ಡ್ ಡ್ಯೂ ಬಗ್ಗೆ ಆಗಿರಬಹುದು, ಡಿಫಾಲ್ಟ್ ಇನ್ ಡಿಲೇಸ್ ಆಗಿರಬಹುದು, ಅಂಡ್ ಎಂಟಿಟೀಸ್ ಇನ್ವಾಲ್ವ್ಡ್. ಇದು ಇಂಪ್ಯಾಕ್ಟ್ ಏನಾಗುತ್ತೆ? ಫಾಸ್ಟರ್ ಇಂಪ್ರೂವ್ಮೆಂಟ್ ಆಫ್ ಕ್ರೆಡಿಟ್ ಸ್ಕೋರ್. ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬಾ ಬೇಗ ಒಳ್ಳೆ ಒಂದು ಇಂಪ್ರೂವ್ಮೆಂಟ್ ಅಲ್ಲಿರುತ್ತೆ. ಇಮಿಡಿಯೇಟ್ ಇಂಪ್ಯಾಕ್ಟ್ ಆಫ್ ಮಿಸ್ಡ್ ಪೇಮೆಂಟ್ಸ್ ಅಂಡ್ ಹೆಲ್ಪ್ಫುಲ್ ಫಾರ್ ಲೋನ್ ಅಪ್ರೂವಲ್ಸ್. ಅಂಡ್ ಆಲ್ಸೋ ಇನ್ನು ಮುಂದೆ ಯಾವುದೇ ರೀತಿ ಇನ್ನು ಬ್ರೋಕರ್ಸ್ ಇನ್ ಬಿಟ್ವೀನ್ ಇಂಟರ್ಮೀಡಿಯರೀಸ್ ಯಾರಿರ್ತಾರೆ ಕಾಲ್ ಮಾಡಿ ಹರಾಸ್ ಮಾಡೋದು, ಲೋನ್ ರೀಪೇಮೆಂಟ್ ಆಗಿಲ್ಲ ಅಂತ ಆಪ್ಸ್ ಮುಖಾಂತರ ನಾವು ಲೋನ್ ತಗೊಂಡಾಗ ಆ ಒಂದು ಇಂಟರ್ಮೀಡಿಯರೀಸ್ ನ ಕಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಫೋನ್ ಮಾಡಿ ಹರಾಸ್ ಮಾಡೋದು ಎಕ್ಸೆಟ್ರಾ ಇರೋದಿಲ್ಲ. ದಟ್ ವುಡ್ ಆಲ್ಸೋ ಬಿ ರೆಗ್ಯುಲೇಟೆಡ್. ಸೊ ನೆಕ್ಸ್ಟ್, ಬೇಸಿಕ್ ಸೇವಿಂಗ್ಸ್ ಅಕೌಂಟ್ ರೂಲ್ಸ್. ಇದು ತುಂಬಾ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ, ಇನ್ನು ಮುಂದೆ ಲೋ ಇನ್ಕಮ್ ಗ್ರೂಪ್ಸ್ ಅಂತ, ಲೋ ಇನ್ಕಮ್ ಗ್ರೂಪ್ ಅಥವಾ ನಾವು ರೂರಲ್ ಬ್ಯಾಂಕಿಂಗ್ಗೆ ಬ್ಯಾಂಕಿಂಗ್ ಕಡೆಗೆ ತಗೊಂಡ್ಬರೋದಕ್ಕೆ ರೂರಲ್ ಎಕೋಸಿಸ್ಟಮ್ನ ಮಾಡ್ತಿರೋದು. ಏನಂತಂದ್ರೆ ಝೀರೋ ಮಿನಿಮಮ್ ಬ್ಯಾಲೆನ್ಸ್ ಅಲ್ಲಿ ಅಕೌಂಟ್ ಓಪನ್ ಮಾಡಬಹುದು, ಬೇಸಿಕ್ ಸೇವಿಂಗ್ಸ್ ಬ್ಯಾಂಕ್ ಅಂಡ್ ಡೆಪಾಸಿಟ್ ಅಕೌಂಟ್ಸ್. ಸೊ ಇವರಿಗೆ ಫ್ರೀ ATM ಇರುತ್ತೆ, ಡೆಬಿಟ್ ಕಾರ್ಡ್ ಇರುತ್ತೆ, ಫ್ರೀ ಡಿಜಿಟಲ್ ಬ್ಯಾಂಕಿಂಗ್ ಆಕ್ಸೆಸ್ ಇರುತ್ತೆ. ನೆಕ್ಸ್ಟ್, ಯಾವುದೇ ಹಿಡನ್ ಚಾರ್ಜಸ್ ಇರೋದಿಲ್ಲ. ಆಸ್ ವಿ ನೋ, ನಾವೊಂದು ಅಕೌಂಟ್ ಇನ್ನೊಂದು ಅಕೌಂಟ್ ಟ್ರಾನ್ಸಾಕ್ಟ್ ಮಾಡ್ತಿದೀವಿ ದುಡ್ಡು ಅಂತ ಹೇಳುವಾಗ 23 ರೂಪೀಸ್ ಚಾರ್ಜಸ್ ಏನು ಕಟ್ ಆಗುತ್ತೆ, ಅದು ಯಾವುದೇ ರೀತಿ ಇಲ್ಲಿ ಹಿಡನ್ ಚಾರ್ಜಸ್ ಬರೋದಿಲ್ಲ. ಅಂಡ್ ದಿಸ್ ಇಸ್ ಟು ಪ್ರಮೋಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ರೂರಲ್ ಎಕೋಸಿಸ್ಟಮ್, ರೂರಲ್ ಗ್ರಾಸ್ ರೂಟ್ ಲೆವೆಲ್ ಪೀಪಲ್ ಎಲ್ಲರನ್ನೂ ಸಹ ಈ ಒಂದು ಲೋ ಇನ್ಕಮ್ ಪಾರ್ಟಿಸಿಪೇಷನ್ ನ ತರೋದಕ್ಕೋಸ್ಕರ ಮಾಡಿರುವಂಥದ್ದು, ಪ್ರಮೋಟ್ ಮಾಡ್ತಿರೋದು ಟು ಮೂವ್ ಟುವರ್ಡ್ಸ್ ಡಿಜಿಟಲ್ ಇಂಡಿಯಾ ಅಥವಾ ಡಿಜಿಟಲ್ ಕರೆನ್ಸಿ ರಿಲೇಟೆಡ್. ಮೋರ್ ಪೀಪಲ್ ಟು ಎಂಟರ್ ಫಾರ್ಮಲ್ ಬ್ಯಾಂಕಿಂಗ್ ಸಿಸ್ಟಮ್, ರಿಡಕ್ಷನ್ ಇನ್ ಡಿಪೆಂಡೆನ್ಸಿ ಆನ್ ಕ್ಯಾಶ್ ಎಕಾನಮಿ. ಕ್ಯಾಶ್ ನ ಒಂದು ಡಿಪೆಂಡೆನ್ಸಿ ಏನಿದೆ, ಕ್ಯಾಶ್ ರಿಲೇಟೆಡ್ ಎಕಾನಮಿಯಿಂದ ನಾವು ಡಿಜಿಟಲ್ ಕಡೆಗೆ ಮೂವ್ ಆಗೋದಕ್ಕೆ ತಗೊಂಡಂತ ಸ್ಟೆಪ್. ಬ್ಯಾಂಕ್ ಲಿಕ್ವಿಡಿಟಿ ರೂಲ್ಸ್. ಸೊ ಬರೀ ಕಸ್ಟಮರ್ಸ್ ನಾವಾಗಿ ಎಲ್ಲ, ಬ್ಯಾಂಕ್ಸ್ ಕೂಡ ಸಹ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಬಿಕಾಸ್ RBI ಇಂದಾನೆ, RBIನೇ ಎಲ್ಲ ಒಂದು ಬ್ಯಾಂಕ್ಸ್ ನ ರೆಗ್ಯುಲೇಟ್ ಮಾಡ್ತಿರೋದು. ಸೊ ಬ್ಯಾಂಕ್ಸ್ ಹತ್ರ ಲಿಕ್ವಿಡಿಟಿ ಅಂತ ಹೇಳುವಾಗ ದಿಸ್ ಇಸ್ ನಥಿಂಗ್ ಬಟ್ ಫ್ರೀ ಕ್ಯಾಶ್ ಫ್ಲೋ ಏನಿದೆ ಇದನ್ನ ಲಿಕ್ವಿಡಿಟಿ ಅಂತೀವಿ. ನಮ್ಮ ಕೈಯಲ್ಲಿ ಏನು ದುಡ್ಡಿದೆ, ನೋಟ್ ಇದೆ, ಸೊ ಕರೆನ್ಸಿ ನಮ್ಮ ಕೈಯಲ್ಲಿ ಇರುವಂತ ಫ್ರೀ ಕ್ಯಾಶ್ ಏನಿದೆ, ಫ್ರೀಯಾಗಿ ಬಂದಿರೋದು ಅಂತಲ್ಲ, ದಟ್ ಇಸ್ ಕರೆನ್ಸಿ ಏನಿದೆ, ಇದನ್ನ ನಾವು ಲಿಕ್ವಿಡಿಟಿ ಅಂತ ಹೇಳಿ ಕರಿತೀವಿ, ಲಿಕ್ವಿಡ್ ಕ್ಯಾಶ್ ಅಂತ ಹೇಳಿ ಕರಿತೀವಿ, ಲಿಕ್ವಿಡ್ ಕರೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಅದು ನಮಗೆ ರೆಗ್ಯುಲೇಟ್ ಮಾಡ್ಬೇಕಿರುತ್ತೆ. ಯಾರ ಕೈಯಲ್ಲಿ ಎಷ್ಟು ಜಾಸ್ತಿ ಕ್ಯಾಶ್ ಇದೆ ಅವ್ರು ಅಷ್ಟು ಜಾಸ್ತಿ ಸ್ಪೆಂಡಿಂಗ್ ರೇಷಿಯೋನು ಇನ್ಕ್ರೀಸ್ ಆಗುತ್ತೆ. ಯಾವುದೇ ರೀತಿ ರೆಗ್ಯುಲೇಷನ್ ಅಂತ ಬರೋದಿಲ್ಲ. ಬ್ಯಾಂಕ್ ಲಿಕ್ವಿಡಿಟಿ ರೂಲ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಇಫ್ ಇನ್ ಕೇಸ್ ಯಾರಾದ್ರೂ ಜಾಸ್ತಿ ಏನು ಡೆಪಾಸಿಟ್ ಮಾಡೋದಾಗಿರ್ಬಹುದು ಅಥವಾ ಏನು ಚೆಕ್ಸ್ ಮುಖಾಂತರ ಜಾಸ್ತಿ ವಿಡ್ರಾಲ್ ಮಾಡೋದಾಗಿರಬಹುದು, ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದಾಗೆ ನಮ್ಮ ಆಬ್ಜೆಕ್ಟಿವ್ ಏನು, ವಿ ಆರ್ ಮೂವಿಂಗ್ ಟುವರ್ಡ್ಸ್ ಡಿಜಿಟಲ್ ಕರೆನ್ಸಿ ಅಂತ ಹೇಳುವಾಗ ಬ್ಯಾಂಕ್ನ ಒಂದು ಲಿಕ್ವಿಡಿಟಿ ರೇಷಿಯೋ ರಿಲೇಟೆಡ್ ಮಾತನಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಂಕ್ ಹತ್ರ ಎಷ್ಟು ಕ್ಯಾಶ್ ಇದೆ ಅದಷ್ಟೇನೆ ತಾನು ಜನರ ಹತ್ರ ಬರುತ್ತೆ ಟು ಫ್ರೀ ಫ್ಲೋ. ಅಂಡ್ ಆಲ್ಸೋ ಇರುವಂತ ಕ್ಯಾಶ್ ಯಾವತ್ತೂ ಸಹ ಫ್ಲೋಯಿಂಗ್ ಸರ್ಕ್ಯುಲೇಷನ್ ಅಲ್ಲಿ ಇರಬೇಕಾಗತ್ತೆ ಫಾರ್ ಅನ್ ಸ್ಟ್ರಾಂಗರ್ ಎಕಾನಮಿ. So, revised liquidity coverage ratio, higher runoff rates for digital deposits. Bank must maintain more liquid assets. Banks hatra ಜಾಸ್ತಿ liquid assets maintain ಮಾಡಬೇಕಾಗತ್ತೆ. Focus on sudden withdrawal risk. ಸುಮಾರು ಜನ ನಾವು ನೋಡಿರ್ತೀವಿ, ಒಮ್ಮೆಲೆ ಬಂದು ಏನು ಚೆಕ್ ಹಾಕ್ತಾರೆ ಫಾರ್ ಸರ್ಟೈನ್ ನಂಬರ್ ಆಫ್ ಏನು ಇಷ್ಟು ದುಡ್ಡು ಬ್ಯಾಂಕಲ್ಲಿ ಇರುವಂಥದ್ದು ಆಲ್ಮೋಸ್ಟ್ ಒಂದು 5 lakh ಅವ್ರ ಹತ್ರ ಲಿಮಿಟ್ ಆಗಿದ್ರೆ ಇವ್ರಿಗೆ 5 lakhs ಬೇಕಿರುತ್ತೆ. ಸೊ ಆ ರೀತಿ ಸಡನ್ ವಿಡ್ರಾಲ್ ರಿಸ್ಕ್ ಅನ್ನ ಮೇಂಟೈನ್ ಮಾಡೋದಕ್ಕೆ, ಬ್ಯಾಲೆನ್ಸ್ ಮಾಡೋದಕ್ಕೆ liquidity coverage ratio is important. So this will ensure stronger banking system and lower interest on deposit and tighter loan approvals. So loan approval is only when ನಿಮಗೆ ಬ್ಯಾಂಕ್ ಹತ್ರ ಜಾಸ್ತಿ ಲಿಕ್ವಿಡಿಟಿ ಇದೆ, ದೆನ್ ಅಕಾರ್ಡಿಂಗ್ಲಿ ಏನು ಲೋನ್ ಅಪ್ರೂವ್ ಆಗುತ್ತೆ, ತುಂಬಾ ಲೋನ್ಸ್ ಅಪ್ರೂವ್ ಆಗುತ್ತೆ. ಸೊ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ
ನಮಗೆ ಈ ಒಂದು ಸ್ಟೆಪ್ ಅನ್ನ ತಗೊಳ್ತಿರುವಂತದ್ದು. ಸ್ಟಾಕ್ ಮಾರ್ಕೆಟ್ ಲೆಂಡಿಂಗ್ ರೂಲ್ಸ್ ಅಂಡ್ ಇದು ಅಟ್ಮೋಸ್ಟ್ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಈ ಜನರೇಷನ್, ನಮ್ಮ ಜನರೇಷನ್ ಏನಿದೆ, ನಾವು ಜಾಸ್ತಿ ಅಸೆಟ್ಸ್ ಅಂತ ಹೇಳುವಾಗ ನಮಗೆ ಸ್ಟಾಕ್ ಮಾರ್ಕೆಟ್ಸ್ ಅಂಡ್ ಮ್ಯೂಚುವಲ್ ಫಂಡ್ಸ್ ಟ್ರೇಡಿಂಗ್ ಏನು ಜಾಸ್ತಿ ಮಾಡ್ತಿದೀವಿ, ಈ ಇದ್ರಲ್ಲಿ ಆಗ್ತಿರುವಂತ ರಿಸ್ಕ್ ಆಗ್ಲಿ ಸ್ಪೈಕ್ಸ್ ಆಗ್ಲಿ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಲೋನ್ ಓನ್ಲಿ ಅಗೇನ್ಸ್ಟ್ 100% ಕೊಲಾಟ್ರಲ್, ನೋ ಎಕ್ಸೆಸಿವ್ ಲೆವರೇಜ್ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಬ್ರೋಕರ್ ಫೈನಾನ್ಸಿಂಗ್ ಮೇಲೆ ನಾವು ರೆಸ್ಟ್ರಿಕ್ಷನ್ ಮಾಡ್ತಿರೋದು ಇದು. ಸ್ಟ್ರಿಕ್ಟರ್ ಮಾನಿಟರಿಂಗ್ ಆಫ್ ಇಂಟರ್ಮೀಡಿಯರೀಸ್, ಬಿಕಾಸ್ ನಮಗೆ ಇಂಟರ್ಮೀಡಿಯರೀಸ್ ಅಂತ ಹೇಳುವಾಗ ಯಾವ ಆಪ್ ಮುಖಾಂತರ ಈಗ ನಾವು ಸುಮಾರು ಜನ ಏನು ಝೆರೋದಾ, ಗ್ರೋ ಎಕ್ಸೆಟ್ರಾ ಈ ರೀತಿ ನಾವೇನು ಇಂಟರ್ಮೀಡಿಯರೀಸ್ ಮುಖಾಂತರ ನಾವು ನಮ್ಮ ಟ್ರೇಡಿಂಗ್ ನಡೀತಿದೆ. ಸೊ ಇವುಗಳನ್ನ ಸ್ಟ್ರಿಕ್ಟ್ಲಿ ಮಾನಿಟರಿಂಗ್ ಮಾಡ್ತಿರೋವಂಥದ್ದು. ನೆಕ್ಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ, ರೆಡ್ಯೂಸ್ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್. ದಿಸ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್. ಸುಮಾರು ನಾವು ನೋಡಿರ್ತೀವಿ ಸಡನ್ ಸ್ಪೈಕ್ಸ್ ಆಗಿರುತ್ತೆ, ಸಡನ್ ರೈಸ್ ಆಗಿರುತ್ತೆ. ಸೊ ಇದನ್ನ ಎಲ್ಲಾನು ಸಹ ರೆಗ್ಯುಲೇಟ್ ಮಾಡೋದಕ್ಕೆ. ನೆಕ್ಸ್ಟ್ ಪ್ರೊಟೆಕ್ಟ್ಸ್ ರಿಟೇಲ್ ಇನ್ವೆಸ್ಟರ್ಸ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಸ್ಲೈಟ್ ರಿಡಕ್ಷನ್ ಇನ್ ಮಾರ್ಕೆಟ್ ಲಿಕ್ವಿಡಿಟಿ. ಅಂಡ್ ಅಟ್ ಮೋಸ್ಟ್ ವೆರಿ ಗುಡ್ ಸ್ಟೆಪ್ ಫಾರ್ ಅಟ್ ಲೀಸ್ಟ್ ದಿಸ್ ಜನರೇಷನ್, ನಮ್ಮ ಜನರೇಷನ್, ನಾವೇನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಎಕ್ಸೆಟ್ರಾ ಜಾಸ್ತಿ ಮಾಡ್ತಿದ್ವಿ ನಮಗೋಸ್ಕರ. ATM ಅಂಡ್ ಕ್ಯಾಶ್ ರೂಲ್ಸ್ ಅಂತ ಹೇಳುವಾಗ ಲಿಮಿಟೆಡ್ ನಂಬರ್ ಆಫ್ ಫ್ರೀ ಟ್ರಾನ್ಸಾಕ್ಷನ್ಸ್. ಸೊ ಪ್ರತಿಯೊಂದು ಬ್ಯಾಂಕ್ ಅಲ್ಲಿ ATMs ಅಂತ ಹೇಳುವಾಗ ಕ್ಯಾಶ್ ತಗೊಳ್ಳೋದಕ್ಕೆ ಏನ್ ಹೋಗ್ತೀವಿ, ಅಲ್ಲೊಂದು QR ಕೋಡ್ ಕೂಡ ಸಹ ಇರುತ್ತೆ. ಈ ನಡುವೆ ನೋಡಿರ್ಬೋದು. ಸೊ QR ಕೋಡ್ ಸ್ಕ್ಯಾನ್ ಮಾಡಿ ನೀವು ದುಡ್ಡು ತಗೊಳ್ಳೋದಾಗ್ಲಿ ಅಥವಾ ನೀವು ಕಾರ್ಡ್ ಮುಖಾಂತರ ದುಡ್ಡು ತಗೊಳ್ಳೋದು, ಬೋತ್ ಆರ್ ನಥಿಂಗ್ ಬಟ್ ನೀವು ಕ್ಯಾಶ್ ತಗೊಳ್ತಿದ್ದೀರಿ, ಲಿಕ್ವಿಡ್ ಫಂಡ್ ಅನ್ನ ತಗೊಳ್ತಿದ್ದೀರಿ. ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೆ ನಾವು ನಂಬರ್ ಆಫ್ ವಿಡ್ರಾಲ್ಸ್ ನ ಲಿಮಿಟ್ ಮಾಡ್ತಿದೀವಿ. ಸೊ ಈಗ ಸರ್ಟೈನ್ ಪ್ರತಿಯೊಂದು ಬ್ರಾಂಚ್ ಅಂತ ಹೇಳುವಾಗ, ಹೋಮ್ ಬ್ರಾಂಚ್ ಅಂತ ಹೇಳುವಾಗ ನಾನು SBI ಇಂದ ಇಷ್ಟೇನೇನು ಟ್ರಾನ್ಸಾಕ್ಷನ್ ಮಾಡಬಹುದು, ಅದರ್ ಬ್ಯಾಂಕ್ಸ್ ಇಂದ ನೀವು ಇನ್ನೊಂದು 3 ಟ್ರಾನ್ಸಾಕ್ಷನ್ಸ್ ಹೆಚ್ಚಿಗೆ ಮಾಡಬಹುದು. ಸೊ 5+3 ಟ್ರಾನ್ಸಾಕ್ಷನ್ಸ್ ಈ ರೀತಿ ಏನು ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ ಅದನ್ನ ಇನ್ನು ಮುಂದೆ ಸ್ಟ್ರಿಕ್ಟ್ ಆಗಿ ಫಾಲೋ ಆಗುತ್ತೆ. ಅಂಡ್ ಮೊದಲು QR ಕೋಡ್ಗೆ ಸಪ್ರೇಟ್ ಆಗಿತ್ತು ಅಂಡ್ ಕಾರ್ಡ್ ಮುಖಾಂತರ ತಗೊಳ್ಳೋದನ್ನು ಸಹ ಸಪ್ರೇಟ್ ಕೌಂಟ್ ಆಗ್ತಿತ್ತು. ಬಟ್ ನಾವು ಆಬ್ಜೆಕ್ಟಿವ್ ಇಸ್ ಸೇಮ್, ದಟ್ ನೀವು ಕ್ಯಾಶ್ ತಗೊಳ್ತಿರೋದು. ಸೊ ಹಾಗಾಗಿ ಅದನ್ನ ಎಲ್ಲ ಸೇರಿಸಿ ಒಟ್ಟಿಗೆ ಈಗ ಲಿಮಿಟ್ ಮಾಡಿದೀವಿ. ಸೊ ಲಿಮಿಟೆಡ್ ನಂಬರ್ ಆಫ್ ಫ್ರೀ ಟ್ರಾನ್ಸಾಕ್ಷನ್ಸ್, ತಿಂಗಳಿಗೆ ಒಂದು 5 ಟ್ರಾನ್ಸಾಕ್ಷನ್ ಫ್ರೀ ಅಂತಂದ್ರೆ ಅದಕ್ಕಿಂತ ಮೀರಿದ್ದು ಮಾಡ್ತಿದ್ದೀರಿ, ಟ್ರಾನ್ಸಾಕ್ಷನ್ ದುಡ್ಡು ತೊಗೊಳಕ್ ಹೋಗ್ತಿದ್ದೀರಿ, ಚಾರ್ಜಸ್ ಕಟ್ ಆಗುತ್ತೆ. 23 ರೂಪೀಸ್ ಸರ್ಟೈನ್ ನಂಬರ್ ಆಫ್ ಚಾರ್ಜ್ ಏನಿದೆ ಅದು ಕಟ್ ಆಗುತ್ತೆ. ಸೊ ಹಾಗಾಗಿ ಈ ಫ್ರೀ ಟ್ರಾನ್ಸಾಕ್ಷನ್ ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರೋದು. ಚಾರ್ಜಸ್ ಬಿಯಾಂಡ್ ಲಿಮಿಟ್, ಆ ಟ್ರಾನ್ಸಾಕ್ಷನ್ಸ್ ನ ಮೀರಿದೆಯೋ ದುಡ್ಡು ತಗೊಂಡ್ರೆ ಲಿಮಿಟ್ ಕ್ರಾಸ್ ಮಾಡಿದ್ರೆ ನಿಮಗೆ ಚಾರ್ಜಸ್ ಅಪ್ಲೈ ಆಗುತ್ತೆ. ಎಕ್ಸ್ಪಾನ್ಷನ್ ಆಫ್ UPI ಬೇಸ್ಡ್ ಕ್ಯಾಶ್ ವಿಡ್ರಾಲ್, ಇದು ಮಾಡ್ತಿರೋದು ಬಿಕಾಸ್ UPI ಬೇಸ್ಡ್ ನಾವು ಡಿಜಿಟಲ್ ಕರೆನ್ಸಿ ಕಡೆಗೆ ಮೂವ್ ಆಗ್ತಿದೀವಿ ಅಂತ ಹೇಳುವಾಗ ನೀವು ಕರೆನ್ಸಿ ಟ್ರಾನ್ಸಾಕ್ಷನ್ ಏನಿದೆ ಅದನ್ನ UPI ಬೇಸ್ಡ್ ಏನೇ ಮಾಡಿ ಅನ್ನೋದು ನಾವು ಹೇಳ್ತಿರೋಂಥದ್ದು, ಪ್ರಮೋಟ್ ಮಾಡ್ತಿರೋಂಥದ್ದು. ಸೊ ದಿಸ್ ಎಂಕರೇಜಸ್ ಡಿಜಿಟಲ್ ಪೇಮೆಂಟ್ಸ್. ಸೇಮ್ ಪಾಯಿಂಟ್, ಆಬ್ಜೆಕ್ಟಿವ್ ಏನಿದೆ ಅದು ಸೆಟ್ ಆಬ್ಜೆಕ್ಟಿವ್ಸ್ ಇದೆ, ಅದಕ್ಕೆ ರೆಗ್ಯುಲೇಟ್ ಮಾಡ್ತಿರುವಂತ ಬೇರೆ ಬೇರೆ ರೂಲ್ಸ್ ಇವು. ರೆಡ್ಯೂಸ್ ATM ಡಿಪೆಂಡೆನ್ಸಿ. ಸೊ ಇಷ್ಟೇ ನಂಬರ್ ಆಫ್ ಫ್ರೀ ಟ್ರಾನ್ಸಾಕ್ಷನ್ ಅಂತ ಹೇಳುವಾಗ ATMಗೆ ಹೋಗೋದು ಕಡಿಮೆ ಆಗುತ್ತೆ. ಕಾಸ್ಟ್ ಅವೇರ್ನೆಸ್ ಫಾರ್ ಕಸ್ಟಮರ್ಸ್, ಅಗೇನ್ ಇಂಪಾರ್ಟೆಂಟ್, ಕಾಸ್ಟ್ ಅವೇರ್ನೆಸ್ ರಿಲೇಟೆಡ್. ಸೊ ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ಮಲ್ಟಿಪಲ್ ಅಕೌಂಟ್ಸ್. ದಿಸ್ ಇಸ್ ಅಗೇನ್ ಒಂದು ಇಂಪಾರ್ಟೆಂಟ್. ಏನಂತಂದ್ರೆ ಕರೆಂಟ್ ಅಕೌಂಟ್ ರೂಲ್ಸ್ ನ ತರಬೇಕಿತ್ತು. ಬಿಸ್ನೆಸ್ ರಿಲೇಟೆಡ್, ಬಿಸ್ನೆಸ್ ಅಕೌಂಟ್ಸ್, ಬಿಸ್ನೆಸ್ ನಡೆಸ್ತಿರೋಂಥವ್ರು ಏನ್ ಮಾಡ್ತಾರೆ, ಸೊ ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡೋದಕ್ಕೇನೆ ನಿಮ್ಮ ಹತ್ರ ಸುಮಾರು ರೆಗ್ಯುಲೇಷನ್ಸ್ ಇರುತ್ತೆ. ಅಂಥದ್ರಲ್ಲಿ ಸುಮಾರು ಬೇರೆ ಬೇರೆ ಅಕೌಂಟ್ಸ್, ಬೇರೆ ಬೇರೆ ಬ್ಯಾಂಕ್ಸ್ ಅಲ್ಲಿ ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನಾವು ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಡಿಫ್ರೆಂಟ್ ಅಕೌಂಟ್ಸ್ಗೆ ದುಡ್ಡು ತಗೊಳ್ಳುವಾಗ ಟ್ಯಾಕ್ಸ್ ಇದನ್ನ ಆಗಿರ್ಬಹುದು, GST ಆಗಿರಬಹುದು. ಸೊ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎನಿಥಿಂಗ್, ಈ ಎಲ್ಲಾ ಕಂಡೀಷನ್ಸ್ ಅಲ್ಲಿ ಇನ್ನು ಮುಂದೆ ಕರೆಂಟ್ ಅಕೌಂಟ್ ಅನ್ನ ರೆಗ್ಯುಲೇಟ್ ಮಾಡ್ತಿದೆ. ರೆಸ್ಟ್ರಿಕ್ಷನ್ ಆನ್ ಮೇಂಟೈನಿಂಗ್ ಮಲ್ಟಿಪಲ್ ಕರೆಂಟ್ ಅಕೌಂಟ್ಸ್, ಇನ್ನು ಮುಂದೆ ಜಾಸ್ತಿ ಕರೆಂಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅಪ್ಲಿಕೇಬಲ್ ಫಾರ್ ಹೈ ಬಾರೋಯಿಂಗ್ ಎಂಟಿಟೀಸ್, ಇದು ಅವರಿಗೆ ಅಪ್ಲೈ ಆಗ್ತದೆ. ಸೊ ಅಂಡ್ ಸುಮಾರು ಬಾಗೇನ್ ಬ್ಯಾಂಕ್ ಅಕೌಂಟ್ಸ್ ಇಂದ ಸುಮಾರು ಲೋನ್ಸ್ ಅನ್ನ ಪಡ್ಕೊಳ್ಳೋದು ಅಂಡ್ ಆ ಲೋನ್ ಒಂದೊಂದರಿಂದ ಒಂದೊಂದು ರೀತಿ ಲೋನ್ ತಗೊಂಡು ಆ ಲೋನ್ ಡಿಫ್ರಾಡ್ ಮಾಡೋದು, ಇದು ಎಲ್ಲದರಿಂದ ಅಗೇನ್ ಬ್ಯಾಂಕಿಂಗ್ ಸಿಸ್ಟಮ್ ಹ್ಯಾಂಪರ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ಟ್ರಾಂಗರ್ ಬ್ಯಾಂಕಿಂಗ್ ಸಿಸ್ಟಮ್ ನ ಇನ್ಶ್ಯೂರ್ ಮಾಡೋದಕ್ಕೆ ಮಾಡ್ತಿರುವಂತದ್ದು. ಮಾನಿಟರಿಂಗ್ ಫಂಡ್ ಡೈವರ್ಷನ್, ಸೊ ಫಂಡ್ ಡೈವರ್ಷನ್ ಎಕ್ಸೆಟ್ರಾ ಆಗದೆ ಇರೋ ರೀತಿ ಮಾನಿಟರ್ ಮಾಡೋದಕ್ಕೆ. ಆಬ್ಜೆಕ್ಟಿವ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ಲೋನ್ ಫಂಡ್ಸ್, ಎನ್ಶ್ಯೂರ್ ಫೈನಾನ್ಷಿಯಲ್ ಡಿಸಿಪ್ಲಿನ್. ಇದಿಷ್ಟು ನಮಗೆ ಒಂದು ಇಂಪಾರ್ಟೆಂಟ್ ಹೈಲೈಟ್ಸ್ ಅಷ್ಟೇನೆ, ಇದೇ ಎಲ್ಲ ಅಂತ ಅಲ್ಲ, ಬಟ್ ದರ್ ಆರ್ ಮೆನಿ ಮೋರ್ ಪಾಯಿಂಟ್ಸ್. ಅಂಡ್ ಅದರಲ್ಲಿ ನಮಗೆ ಇನ್ನು ಮುಂದೆ ಪ್ಯಾನ್ ಕಾರ್ಡ್ ಏನಿದೆ, ಪ್ಯಾನ್ ನ ಯೂಸೇಜ್ ತುಂಬಾ ಜಾಸ್ತಿ ಕಾಣಬಹುದು. ಎಲ್ಲ ಕಡೆ ನಿಮ್ಮ ಪ್ಯಾನ್ ಅಟ್ಯಾಚ್ ಆಗಿರುತ್ತೆ, ಪ್ಯಾನ್ ಕಾರ್ಡ್ ಏನಿದೆ ಅದು ಅಟ್ಯಾಚ್ ಆಗಿರುತ್ತೆ ಅಂಡ್ ಡೇಟಾ ವುಡ್ ಬಿ ಲಿಂಕ್ಡ್ ಟು ಇಟ್. ಸೊ ಅದರ ಜೊತೆಗೇನೆ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ ಅಂಡ್
ಯಾವುದೇ ರೀತಿ ನಿಮ್ಮ ಒಂದು ಅಸೆಟ್ಸ್ ಆಗಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳುವಾಗ 2 ಲಕ್ಷಕ್ಕಿಂತ ಜಾಸ್ತಿ ನೀವು ಒನ್ ಟೈಮ್ ಒಂದು ಕಸ್ಟಮರ್ ಇಂದ ತಗೊಳ್ಳೋ ಹಾಗಿಲ್ಲ. ಸೊ ದರ್ ಇಸ್ ಲಿಮಿಟೇಷನ್ಸ್ ಆನ್ ಎವ್ರಿಥಿಂಗ್. ಇಫ್ ಇನ್ ಕೇಸ್ ಆ ರೀತಿ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ 3 ಲಕ್ಷ ತಗೊಂಡ್ರಿ, ದೆನ್ ನಿಮಗೆ 3 ಲಕ್ಷದಷ್ಟು ಫೈನ್ ವಿಧಿಸಬಹುದು. ಸೊ ಈ ರೀತಿ ಸ್ಟ್ರಿಕ್ಟರ್ ರೂಲ್ಸ್ ಬಂದಿದಾವೆ. ಸೊ ಇದರ ಜೊತೆಗೆ ಕಂಪ್ಲೈನ್ಸ್ ಮಾಡಿಕೊಂಡು ಟು ಎನ್ಶೋರ್ ಒಂದು ಸ್ಟ್ರಾಂಗರ್ ಬ್ಯಾಂಕಿಂಗ್ ಸಿಸ್ಟಮ್ ಅಂಡ್ ಸ್ಟ್ರಾಂಗರ್ ಅಂಡ್ ಅವೇರ್ ಸಿಟಿಸನ್ ಆಗಿ ಇರೋದನ್ನ ಇಲ್ಲಿ ಆಕ್ಚುಲಿ ನೋಡ್ತಿರೋಂಥದ್ದು. ಸೊ ಈ ಬ್ಯಾಂಕಿಂಗ್ RBI ಗೈಡ್ಲೈನ್ಸ್ ರೂಲ್ಸ್ ರಿಲೇಟೆಡ್ ಈ ವಿಡಿಯೋ ನಮಗೊಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಅಥವಾ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕಾಗಿರುವಂಥ ಒಂದು ಸಾಮಾನ್ಯ ಜ್ಞಾನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರ ರಿಲೇಟೆಡ್ ಆಗಲಿ ಇನ್ನಷ್ಟು ನಾವು ಕರೆಂಟ್ ಅಫೇರ್ಸ್ ಆ್ಯಂಡ್ ಲೀಗಲ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ವಿಡಿಯೋಸನ್ನು ನೋಡೋಣ ಈ ಚಾನಲಲ್ಲಿ. ಸೊ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಿರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.